ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಮತ್ತಷ್ಟು ಸಂಕಷ್ಟ ಕಾಡ್ತಾ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಥಗಿತಗೊಳಿಸಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಮುಂದೆ ಈ ಪ್ರೊಟೆಸ್ಟ್ ಆಗಿದೆ. ಜಾಲಿವುಡ್ ಒಳಭಾಗದಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ವಿರುದ್ಧ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ರಾಮನಗರದ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿದೆ ಜಾಲಿವುಡ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿದೆ. ಈಗಾಗಲೇ ನೋಟಿಸ್ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹೋಗಿದೆ. ಇದರ ಬೆನ್ನಲ್ಲೇ ಈ ರೀತಿ ಪರ್ಮಿಷನ್ ತೆಗೆದುಕೊಳ್ಳದೆ ಅಲ್ಲಿ ಶೋ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈ ಸಂಘಟನೆಯವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಪೊಲೀಸರಿಂದಲೂ ರಿಯಾಲಿಟಿ ಶೋಗೆ ಅನುಮತಿ ಪಡ್ಕೊಂಡಿಲ್ಲ. ವಿದ್ಯುತ್ ಸಂಪರ್ಕ ಸ್ಥಗಿತಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. ಅಲ್ಲಿ ತ್ಯಾಜ್ಯ ಅಲ್ಲಿ ವಿಲೇವಾರಿ ಕರೆಕ್ಟಾಗಿ ಆಗ್ತಾ ಇಲ್ಲ, ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖ ಅಂಶ. ಈ ಮಧ್ಯೆ ಬಿಗ್ ಬಾಸ್ ಶೋ ಸ್ಥಗಿತಕ್ಕೆ ಪ್ರತಿಭಟನಾಕಾರರು ಕೂಡ ಒತ್ತಾಯಿಸಿದ್ದಾರೆ. ಈಗ ಯಾವ್ದಾದ್ರು ಟಿವಿ ರಿಯಾಲಿಟಿ ಶೋ ಮಾಡ್ತಾರೆ ಅಂತಂದ್ರೆ ಈಗ ಇಮಿಡಿಯೇಟ್ ಅನಧಿಕೃತವಾಗಿ ಕೊಡ್ತಿರಲ್ಲ. ಬೇರೆ ಈಗ ಎಷ್ಟೊಂದು ಫ್ಯಾಕ್ಟ್ರಿಗಳನ್ನ ನೂರಾರು ಜನ ಸಾವಿರಾರು ಜನ ಕೆಲಸ ಮಾಡ್ತಾ ಇರೋಂಥ ಫ್ಯಾಕ್ಟ್ರಿಗಳನ್ನ ಮುಚ್ಚಿಸಿದ್ದಾರೆ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಆದೇಶದ ಮೇಲೆ ಈಗಾಗಲೇ ಬೀಗ ಮುದ್ರೆ ಹಾಕಿ ತಹಸೀಲ್ದಾರ್ ಹೋಗಿ ಕರೆಂಟ್ ಕಟ್ ಮಾಡಿ ಬಂದಿದ್ದಾರೆ. ಇವಾಗ ಮಾತ್ರ ಯಾಕೆ ಮಾಡಲ್ಲ ಸ್ವಾಮಿ? ಇವು ರಿಯಾಲಿಟಿ ಶೋಗಳು, ಇದರಿಂದ ಯಾರು ಉದ್ಧಾರ ಆಗಲ್ಲ. ಅದರಿಂದ ಆದ್ರೂ ಸಾವಿರಾರು ಜನ ಕೆಲಸ ಸಿಗುತ್ತೆ, ಉದ್ಯೋಗ ಕೊಡ್ತಾರೆ. ಅವರು ಮಾಡೋದ್ರಿಂದ ತಪ್ಪೇನಿಲ್ಲ. ಅಂತದ್ ಬಿಟ್ಟು ನೀವು ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು, ಯಾವುದೋ ಬೇರೆ ರಾಜ್ಯದಿಂದ ಬಂದವ್ರಿಗೊಂದು ಕಾನೂನು ಅಂತಂದ್ರೆ ಖಂಡಿತ ನಾವು ಸಹಿಸೋದಿಲ್ಲ. ಜಿಲ್ಲಾಡಳಿತ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಬಿಗ್ ಬಾಸ್ಗೆ ಈಗ ಬಹಳ ದೊಡ್ಡ ಸಂಕಷ್ಟ ಎದುರಾಗಿರುವುದು. ಆದರೆ ಕೊಟ್ಟಂತಹ ನೋಟಿಸ್ ಏನಿದೆ ಅದು ಎಷ್ಟು ಕ್ರೂಷಿಯಲ್, ಅಲ್ಲಿರುವಂತಹ ಪ್ರಮುಖ ಅಂಶಗಳೇನು? ಶೋನೇ ನಿಲ್ಲಿಸಲಾಗುತ್ತಾ ಹೇಗೆ ಅಂತ? ಅದೇ ಮಾನದಂಡದ ಆಧಾರದ ಮೇಲೆ ಈ ಒಂದು ನೋಟಿಸ್ ಕೊಟ್ಟಿರುವಂಥದ್ದು ಪ್ರತಿಮಾ. ಬಟ್ ಯಾಕಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಹಿಂದೆಯಲ್ಲೂ ಕೂಡ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದರು. ಯಾವುದೇ ರೀತಿಯಂಥ ಉತ್ತರವನ್ನು ಆಪ್ ಕಡೆಯಿಂದ ಬಂದಿಲ್ಲ. ಹೀಗಾಗಿ ಈ ಒಂದು ಉದ್ದಟತನಕ್ಕೆ ಈಗ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ನಿನ್ನೆ ಸರ್ವ್ ಮಾಡಿರುವಂಥದ್ದು. ಪ್ರಮುಖವಾಗಿ ವೇಲ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಸುಮಾರು 35 ಎಕರೆ ವಿಸ್ತೀರ್ಣದಲ್ಲಿದೆ. ಅದರಲ್ಲಿ ಬಿಗ್ ಬಾಸ್ ಹೌಸ್ ಕೂಡ ಒಂದು. ಆ ಬಿಗ್ ಬಾಸ್ ಹೌಸ್ ಸೇರಿದಂತೆ ಬೇರೆ ಬೇರೆ ಅಲ್ಲಿರುವಂಥ ಎಲ್ಲ ಚಟುವಟಿಕೆಗಳು ಕಂಪ್ಲೀಟ್ ಬಂದಾಗಬೇಕು. ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಸುಮಾರು 250 KLDಯಷ್ಟು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಇವರು ನಿರ್ಮಾಣ ಮಾಡಿಲ್ಲ. ಪ್ರತಿನಿತ್ಯ ಅಷ್ಟು 2,50,000 ಲೀಟರ್ನಷ್ಟು ನೀರನ್ನು ಬಳಸ್ತಾರೆ. ಅದನ್ನು ಮರುಬಳಕೆಗೋಸ್ಕರ ಸಂಸ್ಕರಣೆ ಮಾಡಬೇಕಾಗುತ್ತೆ. ಅದಕ್ಕೆ STP ಅಂತಾರೆ. ಆ STP ಘಟಕವನ್ನು ಮಾಡಲಿಲ್ಲ. ಜೊತೆಗೆ ಕೇವಲ ಈ ಒಂದು ನೀರಿನ ವಿಚಾರವಷ್ಟಲ್ಲ, ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಮಾರ್ಚ್ 2024ರಲ್ಲಿ ಒಂದು ನೋಟಿಸ್ಗಳನ್ನು ಕೊಟ್ಟಿದ್ವಿ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ ಅದನ್ನು ಕ್ಲೋಸ್ ಮಾಡಬೇಕು. ಅದು ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿ ಮುಖವಾಂತ ಸಮ್ಮುಖದಲ್ಲಿ ತಹಶೀಲ್ದಾರ್ ಹೋಗಿ ಅದನ್ನು ಬಂದ್ ಮಾಡಬೇಕು ಅಂತ ಈಗಾಗಲೇ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಸ್ಕಾಂ ಅವರು ಕೂಡ ಕೂಡಲೇ ಪವರ್ ಕಟ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಇದರ ಬಗ್ಗೆ ಮಾಹಿತಿ ಪಡೆದು ಕೂಡಲೇ ಅದನ್ನು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಅದನ್ನು ಬಂದ್ ಮಾಡಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಒಂದಷ್ಟು ಹಿರಿಯ ಅಧಿಕಾರಿಗಳು ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಹೇಳುವ ಪ್ರಕಾರ ಆ ಒಂದು ನಾನುಸ್ಗೆ ಪೊಲ್ಯೂಷನ್ ಬೋರ್ಡ್ನಲ್ಲೂ ಕೂಡ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ತೆಗೆದುಕೊಳ್ಬೇಕು, ಜಿಲ್ಲಾಡಳಿತಲ್ಲೂ ತೆಗೆದುಕೊಳ್ಬೇಕು, ಬೆಸ್ಕಾಂನಲ್ಲೂ ಪರ್ಮಿಷನ್ ತೆಗೆದುಕೊಳ್ಬೇಕು. ಇದೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಇದನ್ನು ಉಲ್ಲಂಘಿಸಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಕೋರ್ಟ್ ಯಾವುದೇ ರೀತಿಯ ತಡೆಯನ್ನು ಅವರಿಗೆ ಕೊಟ್ಟಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕೂಡಲೇ ಅವರು ಇದನ್ನು ಬಂದ್ ಮಾಡಬೇಕಾಗುತ್ತೆ ಅಂತ ಹಿರಿಯ ಅಧಿಕಾರಿ ಒಬ್ಬರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋರಾಟಗಳು ಕೂಡ ನಡೀತಾ ಇರುವಂಥ ನೀವು ನೋಡ್ತಾ ಇದ್ದೀರಾ. ಬೇರೆಯವರಿಗೆ ಒಂದು ರೀತಿಯ ಮಾನದಂಡಗಳು, ಈ ರೀತಿ ರಿಯಾಲಿಟಿ ಶೋ ನಡೆಸುವಂಥ ಒಂದು ರೀತಿಯ ಮಾನದಂಡಗಳು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಈಗಾಗಲೇ ಒಂದಷ್ಟು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ, ಯಾಕಂದ್ರೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋ ಸಾವಿರಾರು ಜನ ಅಂತ ಒಂದು ಕೂಡಲೇ ಹೋಗಿ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬಂದ್ ಮಾಡುವಂಥ ಕೆಲಸ ಮಾಡ್ತಾರೆ. ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಕೂಡ ಯಾವ ರೀತಿ ಆಕ್ಷನ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಪ್ರತಿಮಾ ಭಟ್. ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಮಾಹಿತಿ.